ಯಾಕೋ ಕೃಷ್ಣ ನಡ್ಕೊಂಡು ಹೋಗ್ತಾ ಇದೀಯಾ ಗಾಡಿಯಲ್ಲಿ? ನೀನ್ ಐಡಿಯಾ ಕೊಟ್ಟಲ್ಲಪ್ಪ, ಅದಕ್ಕೆ ಈ ಪಾಡು. ನಾನ್ ಐಡಿಯಾ ಕೊಟ್ಟ ಮೇಲೆ ಯಾವ್ದೇ ಕಾರಣಕ್ಕೂ ಫೇಲಿಯರ್ ಆಗಲ್ಲ ಗುರು. ಅದಕ್ಕೆ ಮಂತ್ರಿಗಳು ನನ್ನ ಪಕ್ಕದಲ್ಲಿ ಇಟ್ಕೊಂಡಿರೋದು. ಅದ್ ಸರಿ, ಅಂತದ್ ಏನಾಯ್ತೀಗ? ನೀ ಹೇಳ್ದಲ್ಲ, ಯಾರಾದ್ರೂ ಗಿರಾಕಿಗಳು ಬಂದ್ ಕೇಳಿದ್ರೆ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಒಂದ್ ಹುಡುಗಿ ಬಂದ್ಲು, ನಾ ಎಲ್ಲಿಗೆ ಅಂತ ಕೇಳಲಿಲ್ಲ. ಅವಳು ಸೀದಾ ಕರ್ಕೊಂಡಾಗ ಅವ್ರ ಅಪ್ಪನ ಮನೆ ಹತ್ರ ಬಿಟ್ಲು. ಅವನ್ ಬಂದ್ ಗಾಡಿ ಸೀಸ್ ಮಾಡ್ದ. ನನ್ ಮಗ ಅವ್ರ ಮಗಳನ್ನೇ ಗಾಡಿ ಸೀಸ್ ಮಾಡಕ್ ಇಟ್ಕೊಂಡಿದ್ದಾನೆ. ಕೃಷ್ಣ, ಒಂದ್ ಕೆಲ್ಸ ಮಾಡು. ಹೆಂಗೆ? ನೀನ್ ಅವನ ಮಗಳನ್ನ ಸೀಸ್ ಮಾಡ್ಬಿಡು. ಆಗ ನೀನ್ ಅವ್ರ ಮನೆಗೆ ಅಳಿ ಆಗ್ತೀಯ. ಗಾಡಿ ಸೀಸಿಂಗ್ ಪ್ರಾಬ್ಲಮ್ ತಪ್ಪೋಯ್ತದೆ. ಎಂತ ಐಡಿಯಾ ಕೊಟ್ಟ್ಯಾ? ದಿವಸ ಹೋಟ್ಲ್ ಊಟ ಮಾಡಿ ಮಾಡಿ ಬೇಜಾರಾಗೋಗಿತ್ತು. ಇವತ್ತಿಂದನೇ ಸ್ಕೆಚ್ ಹಾಕ್ತೀನಿ. ನೀವಾ? KA05 A8220 ಕೃಷ್ಣ. ನೆನ್ನೆ ಸೀಸ್ ಮಾಡಿದ್ದು. ಹೌದು, ಗಾಡಿನ. ನನ್ಗೆ ನೀವು ತುಂಬಾ ಹಿಡ್ಸಿದೀರಾ. ನಮ್ಮ ಅಪ್ಪನ ಮನ್ಸ್ ಗೆಲ್ಲೋ ಹಾಗೆ ಒಂದೊಳ್ಳೆ ಕೆಲಸ ಮಾಡಿ. ಅವ್ರ ಮನ್ಸು ನಾವು ತುಪ್ಪದಲ್ಲಿ ಮಾಡೋ ಸ್ವೀಟ್ಸ್ ಇದ್ದ ಹಾಗೆ ಬೇಗ ಕರ್ಗ ಹೋಗುತ್ತೆ. ನಾನು ನಿಮ್ಮವಳಾಗ್ತೀನಿ, ಗಾಡಿನೂ ನಮ್ದಾಗುತ್ತೆ. ನಮ್ಗೆ ಗಾಡಿ ಸೀಸ್ ಮಾಡೋ ಕೆಲ್ಸನೂ ತಪ್ಪ ಹೋಗುತ್ತೆ. ನೀ ಇಷ್ಟೇ ಹೇಳಿದ್ಮೇಲೆ ಮುಗೀತು ಡಾರ್ಲಿಂಗ್. ಇನ್ನೊಂದ್ಸಲ ಹೇಳಿ. ಏನಂತ? ಡಾರ್ಲಿಂಗ್ ಅಂತ. ಡಾರ್ಲಿಂಗ್. ಇನ್ನೂ ಒಂದ್ಸಲ ಹೇಳಿ, ಡಾರ್ಲಿಂಗ್ ಅಂತ. ಡಾರ್ಲಿಂಗ್. ಹೌ ಸ್ವೀಟ್. ಬಾಸನ್ ಎಷ್ಟು ಸ್ವೀಟ್ ಆಗಿದೆ. ದಿನ ನಮ್ಮಪ್ಪ ಪಕ್ಕದ ರೋಡಲ್ಲಿ ಜಾಗಿಂಗ್ ಬರ್ತಾರೆ. ಹೇಗಾದ್ರೂ ಮಾಡಿ ಸೀಸ್ ಮಾಡ್ಬಿಡಿ. ಬರ್ಲಾ? ಬಾಯ್ 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 ಬಾಯ್. ಅಮ್ಮ, ಈ ಐಡಿಯಾನಾದ್ರೂ ಸಕ್ಸಸ್ ಮಾಡಮ್ಮ. ಬರ್ತಾ ಇದ್ದಾನೆ, ಸೀಸ್ ಮಾಡ್ಬಿಡ್ಬೇಕು. ನಿಮ್ ಡ್ಯಾಡಿಗೆ ಮೆಂಟಲಿ ಶಾಕ್ ಆಗಿದೆ. BP ಜಾಸ್ತಿ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಪಕ್ಕದಲ್ಲೇ ಇರ್ತೀನಿ. ಒಂದ್ ಫೋನ್ ಮಾಡು, ಇಲ್ಲ ಒಂದ್ ಕೂಗ್ ಹಾಕಮ್ಮ, ನಾನು ಬಂದ್ಬಿಡ್ತೀನಿ. ಅವ್ರ ಮನಸ್ಸಿಗೆ ಹಿಡಿಸದೇ ಇರೋಂತ ಕೆಲಸ ಏನೂ ಮಾಡಬಾರ್ದು. ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಆಮೇಲೆ. ಯಾಕೆ ಡಾರ್ಲಿಂಗ್, ಏನಾಯ್ತು? ಅದು ಅಪ್ಪನ್ಗೆ ಆಕ್ಸಿಡೆಂಟ್. ಹೌದು, ಅದ್ ನನ್ನಿಂದೇನಾಗಿದ್ದು. ನೋಡ್ಕೊಂಡ್ ಬಂದ್ಬಿಡ್ಲಾ? ಬೇಡ, ಈಗೇನ್ ನೋಡೋದ್ ಬೇಡ. ಡಾಕ್ಟರ್ ಹೇಳಿದ್ದಾರೆ ಅವ್ರು ಹಿಡಿಸ್ತಾ ಇರೋದೇನಾದ್ರೂ ನೋಡಿದ್ರೆ BP ರೈಸ್ ಆಗ್ಬಿಟ್ಟು ಬ್ರೈನ್ ಸೀಸ್ ಆಗ್ಬಿಡುತ್ತೆ ಅಂತ. ಮೊದ್ಲೇ ಅಪ್ಪನ್ಗೆ ನಿಮ್ಮನ್ ಕಂಡ್ರೆ ಆಗೋದಿಲ್ಲ. ನಾ ಮಾತಾಡ್ಸಲ್ಲ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸುಮ್ನೆ ನೋಡಿ ಮಾತಾಡ್ಸ್ಬೇಡಿ, ಆಯ್ತಾ? ಮಾತಾಡ್ಸಲ್ಲ. ಬಂದೆ. ಸರಿ, ಬನ್ನಿ ಡಾಕ್ಟ್ರೆ. ಇವನಿಗೆ ಹಿಡಿಸ್ದೇ ಇರೋದೇನಾದ್ರೂ ಆದ್ರೆ ಗೊಟಕ್ ಅಂತನ. ಒಳ್ಳೇದೇ ಆಯ್ತು. ನಿನ್ನ ಮಗಳನ್ನ ಮದ್ವೆ ಮಾಡ್ಕೊಡು ಅಂತೀನಿ. ಶಾಕ್ ಆಗಿ ಬ್ರೈನ್ ಸೀಸ್ ಆಗುತ್ತೆ. ನನ್ನ ಗಾಡಿ, ಇವ್ರ ಮಗಳ ಬಾಡಿ ಎರಡೂ ನಂದಾಗುತ್ತೆ. ಸೆಡ್ಜೆ 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 ಸೆಡ್ಜೆ. ತಪ್ಪಾಯ್ತು ಸೆಡ್ಜೆ, ನಿಮಗ್ ಕರೆಂಟ್ ಹಿಡ್ಕೊಂಡಿದೆ ಅಂತ ಹಾಗೆ ಮಾಡ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಇದ್ರ ಪ್ರಾಯಶ್ಚಿತ್ತವಾಗಿ ನಾನೊಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ನಿಮ್ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ಬಿಡಿ. ಸೆಡ್ಜೆ ಸೆಡ್ಜೆ. ಬಾಬಾ ನೋಡಿ ನಿಮ್ಮಪ್ಪ. ಏನ್ ಮಾತಾಡಿದ್ರಿ? ಕಣ್ಣು ಬಿಟ್ಟ ತಕ್ಷಣ ನಿಮ್ ಮಗಳು ಕೊಟ್ಟು ಮದುವೆ ಮಾಡಿ ಅಂದೆ, ಆಯ್ತೆ. ಅಯ್ಯೋ, ಅವ್ರು ಹಿಡಿಸ್ತಾ ಇದ್ದಿದ್ದು ಅದೊಂದೇ. ಡಾಕ್ಟರ್, ಪಿತಾಜಿ. ಓ ಡಾಕ್ಟರ್, ಇಲ್ಲೇ ಇದ್ದೀರಾ, ಬಂದು ನೋಡಿ ಪ್ಲೀಸ್. ನೋಡಿ, ಈಸ್ ನೋ ಮೋರ್ ಅಮ್ಮ. ಡಾಕ್ಟರ್. ಬಾಮ್ಮ, ಯಾರ್ಯಾರು ತಿಳಿಸ್ಬೇಕು ಅವ್ರಿಗೆಲ್ಲ ಫೋನ್ ಮಾಡು. ಬಾಬಾ. ಪಿತಾಜಿ, ನಾನು ಏನ್ ಮಾಡ್ಲಿ ಈಗ? ಅಯ್ಯೋ ಲಪಂಗ ಲೋಪರ್, ನನ್ ಲೈಫ್ ನ ಸೆಟಲ್ ಮಾಡಿದೆ, ಸೊತ್ತಬಿಟ್ಟಲ್ಲೋ. ನನ್ನ ಗಾಡಿನೂ ಇಲ್ಲ, ನೀನು ಇಲ್ಲ. ನಿನ್ನ ಸಾಯಿಸಿದ್ ನಾನೇ ಅಂತ ನಿನ್ನ ಮಗಳು ನನಗಿಲ್ಲ.
ನನ್ ಲೈಫ್ ನ ಬರ್ಬಾದ್ ಮಾಡಿ ಹಾಕ್ಬಿಟ್ಟಲ್ಲೋ ನಿನ್ನ ರಾಧಾ ರಾಧಾ ನಿಮ್ಮಪ್ಪ ಬದುಕ್ಬಿಟ್ರು. ಪಿತಾಜಿ ಪಿತಾಜಿ ವಾಟ್ ಎ ಮಿರಾಕಲ್ ಐಸೆ. ಹೋದ್ ಜೀವ ಮತ್ತೆ ಬಂದ್ಬಿಡ್ತು. ಏನಯ್ಯ ಮಾಡ್ದೆ? ಪಿತಾಜಿ ಲೈಸೆನ್ಸ್ ತಗೊಳಗ ಫಸ್ಟ್ ಏಡ್ ಹೇಳ್ಕೊಟ್ಟಿರ್ತಾರಲ್ಲ ಡಾಕ್ಟ್ರೆ, ಹಂಗ್ ಹಿಡ್ಕೊಂಡು ಎದೆ ಗುದ್ದೆ ಓದ್ ಜೀವ ಬಂದ್ಬಿಡ್ತು. ವೆರಿ ಗುಡ್ ವೆರಿ ಗುಡ್. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ನಿನ್ನೆ ಕರೆಸ್ತೀನಿ. ನೀವು ನಮ್ಮಪ್ಪನ ಎದೆಗೆ ಮಾತ್ರ ಗುದ್ದಿಲ್ಲ, ನನ್ನ ಎದೆಗೆ ಡೈರೆಕ್ಟ್ ಆಗಿ ಗುದ್ದಿದ್ರಿ ನೀವು. ಹೌದಾ? ಯೋ ನೀನು ಗ್ರೇಟ್ ಹೀಲಿಂಗ್ ಮಾಸ್ಟರ್ಯ್ಯ. ಆ ಅಮೇರಿಕದಿಂದ ಬಂದಿದ್ದಲ್ಲ ಬೆನ್ನಿನ್ನು, ಅವನಿಗಿಂತ ಗ್ರೇಟ್ ಕಣಯ್ಯ. ನನ್ನ ಪ್ರಾಣ ಉಳಿಸ್ಬಿಟ್ಟೆ ನೀನು, ನಮ್ದು ಪ್ರಾಣ ಉಳಿಸ್ಬಿಟ್ಟೆ ನೀನು. ಏನ್ ಉಳಿಸದ್ನ? ನಾ ಬರ್ತೀನಿ ಶೆಟ್ಟಿ. ಎಲ್ಲಿಗೆ ಹೋಗ್ತೀಯಾ? ಸುಡ್ಗಾಡ್ಗೆ. ಅಯ್ಯೋ ಸುಡುಗಾಡಿಗೆ ಯಾಕೆ ಹೋಗ್ತೀಯಾ? ನನ್ ಗಾಡಿನೂ ಇಲ್ದೆ, ನನ್ ಲೈಫ್ಗೊಂದು ಬಾಡಿನೂ ಇಲ್ದೆ ನಾ ಯಾಕೆ ಬದುಕಿರ್ಲಿ? ಅಯ್ಯೋ ನಂದು ಪ್ರಾಣ ಉಳಿಸ್ದೆ, ನಮ್ದು ಆಸ್ತಿ ಉಳಿಸ್ತೀಯ ಅಂತ ನಮ್ಗೆ ನಂಬಿಕೆ ಬಂದಿದೆ. ಬೇಟಿ ಪಿತಾಜಿ